ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಿಸಿದಂತೆ ಅಪಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. 7 ತಿಂಗಳ ಗರ್ಭಿಣಿಯಾಗಿದ್ದ ವಿವಾಹಿತೆಯೊಬ್ಬಳು ಸಂಶಯಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮೃತ ಮಹಿಳೆಯನ್ನು ದೀಪಾ ಮಗ್ದೂಮ್ ಎಂದು ಗುರುತಿಸಲಾಗಿದೆ. ದೀಪಾ 7 ತಿಂಗಳ ಗರ್ಭಿಣಿಯಾಗಿದ್ದಳು. ವರದಕ್ಷಿಣೆ ವಿಚಾರವಾಗಿ ಪತಿಯಿಂದ ನಿರಂತರವಾಗಿ ಕಿರುಕುಳ ನೀಡಲಾಗುತ್ತಿತ್ತು ಎಂದು ಮಹಿಳೆಯರ ಕುಟುಂಬದವರು ಆರೋಪಿಸಿದ್ದಾರೆ. ತಮ್ಮ ತಂದೆಯ ಮನೆಯಿಂದ ಚಿನ್ನ ಹಾಗೂ ಹಣ ತಂದುಕೊಡಬೇಕೆಂದು ಪತಿ ಅಭಿಷೇಕ್ ನಿರಂತರ ಒತ್ತಡ ಹಾಕುತ್ತಿದ್ದನೆಂದು ಕುಟುಂಬದವರು ತಿಳಿಸಿದ್ದಾರೆ. ಇದೇ ಕಿರುಕುಳ ಪರಿಣಾಮವಾಗಿ ದೀಪಾ ಸಾವನ್ನಪ್ಪಿದ್ದಾಳೆ ಎಂಬ ಗಂಭೀರ ಆರೋಪವನ್ನು ಕುಟುಂಬದವರು ಮಾಡಿದ್ದಾರೆ. ಮತ್ತ ಒಟ್ಟ ಮಾತಾಡೋಳು ಬರಿ ಅಣ್ಣ ಎಲ್ಲಿ ಬಂದ್ಕೊಳಕ್ ಹುಡುಗ ಎಲ್ಲ ಹೊಳಸಾಗಿ ನೋಡಿದ್ರಿ ದೊಡ್ಡವ ನಮ್ ತಂಗಿನ ಕೊಂದಾರ ಅಂದ್ರಿ ಕೈಯಾಗ ಕೈ ತುಂಬ ಬಳಿದವ್ರ ನಿನ್ನೆ ನೋಡೇನ್ರಿ ಕೈ ತುಂಬ ಒಂದು ಬಳಿ ಜೀವ ಹೋಗತಕ ಮಗ್ಲ ಮನ್ಕೊಂಡೇನತ್ತಾನ್ರಿ ಜೀವ ಆದ್ರ ಬಿ ಅವ್ ನೋಡಿಲ್ಲ ಅಂದ್ರ ಎಂತ ಗಂಡ ಇರ್ಬೇಕ್ರಿ ಎಂತ ನಿದ್ರಿ ಒಂದ್ ಎಂತ ನಿದ್ದೆ ಮಾಡ್ತಾರ ಹೇಳ್ರಿ ಅವ್ ನಿದ್ದೆ ಎಂತಾದ್ರಿ ಇವ್ ನಿದ್ದೆ ಮಾಡಾವಿದ್ರ ನನ್ನ ಮನೆಗೆ ನನ್ನ ಮಗಳ್ರಿ ಇವ್ ನಿದ್ದೆ ಮಾಡ್ಕೊತ ಇರ್ಲಿಲ್ಲ ಇಲ್ಲಿ ನಾವ್ ನೋಡ್ತಿರ್ಲಿಲ್ಲ ಮಕ್ಕಳಿಗೆ ನಿದ್ದೆ ಮಾಡೋದಾಗ ಹಗಲಿ ರಾತ್ರಿ ಕೂಡೆ ಹಗ್ಗದೈತ್ರ ಅದ ಸೀರೆ ಅಲ್ರಿ ಸೀರೆ ಹಗ್ಗ ಎಲ್ಲಿಟ್ರಿ ಸೀರೆ ಎಲ್ಲಿಟ್ರಿ ಅಲ್ಲಿ ಮುಚ್ಚಿಟ್ಟಿದೇವತ್ತ ಮುಚ್ಚಿ ಹಾಕಿಟ್ರಿ ಕೆಳನ ಸೀರೆ ತೆಗೆದು ಹೋಗುದ್ರಿ ಅವ್ ಹಳೆ ಹಾ ಈ ಕೈ ತುಂಬ ಬಡಿದವ್ರ ನಿನ್ನೆ ಹೋಗಿದ್ದೇನ್ರಿ ನಾ ಇಲ್ಲಿಂದ ಗಿರಾನ್ ಪಾಲ್ಸಕತ್ ಬಂದೀನ್ರಿ ಅದಕ್ಕ ಮನ್ಯಾಗ ಅವ್ರಿ ಹುಡುಗಿ ಅವ್ರಿ ಅದ್ರ ಅವ್ರ ಅಪ್ಪ 1 ವರ್ಷ ಆಗೇತ್ರಿ 7 ತಿಂಗಳು ಗರ್ಭಿಣಿ ಮದ್ವಿ ಮಾಡಿಕೊಟ್ಟಿದ್ರು. ಇದು ಈರಣ್ಣ ಮಗ್ದೂಮ್ ಅಂತ ಮನಿ ರೀ ಇವ್ರದ ಅಂತ ಅವ್ರ ಇದನ್ನ ವರದಕ್ಷಿಣೆ ಸಂಬಂಧ ಕಿರುಕುಳ ಎಲ್ಲ ಕೊಟ್ಟ ಬಂಗಾರ ಎಲ್ಲ ತುಂಬಾ ಹಂಗಂತ ಮೇಲೆ ಕಳಿಸ್ದ್ರಿ ಅಂತ ಇದ ಒಂದು ಸುಮಾರು 6 ತಿಂಗಳ ಹಿಂದಿಂದ್ರ ರೀ ಅಂತ ಆಕಿ ಗರ್ಭಿಣಿ ಆಗಕ್ಕೆ ಅವಾಗ ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ್ರ ಇದನ್ನ ನಡ್ಸ್ಯಾರ ಅವ್ರು ಅಂತ ಮತ್ತ ಅವ್ರಿಗೆ ಬಂಗಾರ ತುಂಬಾ ಕ್ಯಾಶ್ ತುಂಬಾ ಇಂಥದೆಲ್ಲ ಮಾಡ್ತಿರ್ರಿ ಅಂತ ಮತ್ ಕ್ಯಾಶ್ ಎಲ್ಲ ಕೊಟ್ಟು ಕಳ್ಸವ್ರಿ ಎಲ್ಲಾ ಆಗೇತ್ರಿ. ಇನ್ನತಕ್ಕ ಒಂದ್ ಲಕ್ಷ ಮ್ಯಾಲ ಆಗೈತೆ 1 ಲಕ್ಷ ಮ್ಯಾಲ ಆಗೈತಿ ನೋಡ್ರಿ ಅಂತ ಮತ್ತ ಇದನ್ನ ಅವ ಬಡಿಯೋಂಗ್ ಬಡದಾರಿ ಮತ್ ಗಾಳಿ ಆಗೈತಿ ಅದಾಗೈತಿ ಹಿಂಗೆಲ್ಲಾ ವಿಷಯ ರೀ ಮತ್ತ ಈಗ ಇದನ್ನ ಅವ್ರ ಕೊಲೆ ಮಾಡ್ಯಾರ್ರಿ ಮತ್ತೆ ಈಗ ನೇರ್ ಹಾಕೊಂಡಳು ಇದನ್ನ ಮಾಡ್ಯಾಳು ಹಂಗ ಹಿಂಗತ ವಿಷಯ ಒಬ್ಬ ಗರ್ಭಿಣಿ ಹೆಂಗ್ಸ ಅಟ್ ಮ್ಯಾಲ ಹತ್ತಿ ಉರ್ಲಿ ಹೆಂಗ್ ಹಾಕೋತಿದಾರ ಹೇಳ್ರಿ ನೀವು ಮತ್ತೆ ಅಲ್ಲಿ ಏನು ಟೂಲದು ಏನ ಇಲ್ರಿ ಉರ್ಲ ಹಾಕೊಂತ ಅಂತವ್ ಮತ್ತೆ ಬಾಜುಕ ಗಂಡ ಮಲ್ಕೊಂಡ್ರಿ ಆಕಿ ಸಾಯುತನ ಆಕಿ ಬಳಿ ಎಲ್ಲ ಒಡದ್ ಇದನ್ನ ಆಕಿ ಸಾಯುತನ ಎಚ್ಚರಿಕೆ ಆಗಿಲ್ಲತ್ತಾರ ಅವಂಗ ಮತ್ತ ಹೊರಗ ಅಲ್ಲಿ ಎಲ್ಲಾ ಅವ್ರ ಮಾವ ಅವ್ರ ತಮ್ಮ ಎಲ್ಲಾ ಮಲ್ಕೊಂಡಾರ್ರಿ ಅವ್ರಿಗೆಲ್ಲ ಎಚ್ಚರಿಕೆ ಹೌದ ಪೇಲ್ನ ಬಾಳ ದಿನ ಆಯ್ತ್ರಿ ಬಾಳ ಸಾತಕಿ ಅಂತ 4 ಗಂಟೆಗೆ ಹಚ್ಚಾರಿ ಇಲ್ಲಿ ಬಂದ್ ನೋಡತಕ್ಕಾರ ಮೈ ಎಲ್ಲಾ ಇದನ್ನ ಆಗೈತ್ರಿ ಬಿಗಿ ಆಗೈತ್ರಿ ಹಾ ರೀ ಮತ್ ಹಾರ್ಟ್ ಅಟ್ಯಾಕ್ ಆಗೈತಿ ಬರ್ರಿ ಅಂತ ಹಚ್ಚಾರಿ ಅವ್ರ ಮಾವ ಹಚ್ಚಾನ್ರಿ ಈರಣ್ಣ ಮಗ್ದೂಮ್ ಅತ್ತಾರ. ಇದೇ ಸಂಬಂಧ ದೀಪಾ ಅವರ ತಂದೆ ತಾಯಿ ಹಾಗೂ ಸಹೋದರರು ಪತಿ ಅಭಿಷೇಕ್ ಮೇಲೆ ಮತ್ತು ಅವರ ತಂದೆ ವಿರುದ್ಧ ಮಗಳನ್ನು ಹತ್ಯೆ ಮಾಡಿರುವುದಾಗಿ ದೂರು ನೀಡಿದ್ದಾರೆ. ಯಾರ ಎಲ್ಲ ಆಗಿದ್ರಿ ಸರ ನನ್ನ ಮಗಳು ನನಗ್ ಬೇಕ್ರಿ ಅವ್ರ ಮಾಡ್ಯಾರ್ರಿ ನನ್ನ ಮಗಳನ್ನ ಉಳಿಸ್ಕೊಡ್ರಿ ಅವ್ರು ಏನ್ ಬೇಡಿದೆಲ್ಲ ಅವ್ರ ಅನ್ನಗಳ ಕೊಡ್ತೀರ್ರಿ ಅಕ್ಕಿಗೆ ನನ್ನ ಮಗಳು ಬೇಕ್ರಿ ಸರ ಎಲ್ಲಾರು ಕೊಡ್ಬೇಡ ಅಂದ್ರ ನಾ ಎಲ್ಲಾರು ಇರ್ಸನ ನನ್ನ ಮಗಳನ್ನ ಪಾಟ್ ನೀ ಚಲೋ ಇಟ್ಕೋತಾರಂತ ಹೇಳಿ ಈಗ ಹೆಂಗ್ ಮಾಡ್ಯಾರ್ರಿ ಸರ್ ಅವ್ರು ಏನು ಅದ್ರದ ಇರ್ಬೇಕ್ರಿ ಸರ ಅದನ್ನ ಹಂಗೆ ಮಾಡ್ಯಾರ್ರಿ ಅವ್ರು ಏನ್ ಇಲ್ರಿ ಅದೇನ್ ಕರಿ ಯಾವ ಬಲ್ರಾಕಿ ಏನು ಹೇಳತ್ತಿದ್ದಿಲ್ರಿ ಅಲ್ಲೇ ತಗದೈತಿ ಹೊಕ್ಕನ ಹತ್ತಿಡ್ರಿ ಆಕಿ ಒಟ್ಟ 4 ದಿವಸ ಬಿಟ್ಟಾರ್ರಿ ನಮ್ಮ ಮನ್ಯಾಗ ಅವ್ರು ಬರಾಕ ಬೈಲೆ ಹತ್ತಿಡ್ರಿ ಆಕಿ ನಮ್ಗೆ ಏನ್ ಹೇಳತ್ತಿಲ್ರಿ ಬಡದಿದ್ದದು ಅದು ಇಲ್ರಿ ಮೊಬೈಲ್ ಕೊಂಡ್ಕೊಂಡ್ರ ಅದು ಇಲ್ಲ ಅತ್ತಾರಿ ಆ ಹುಡುಗಿ ಒಂದ ಇರೋದ್ರಿ ಫೋನ್ ಅದು ಕೊನಿಸ್ಕೊಡು ಅವಾಗ ಕಾಲ್ ಮಾಡಕೋದು ಬೇಕನ ಅಂತಲೇ ಇಲ್ಲ ನಮ್ಮಲ್ಲಿ ಚಾಲ್ ಇಲ್ಲ ಹಂಗ ಅದ ಇದ ಅಂತ ಹೇಳ್ಕೊಂಡ್ ನಿಲ್ತಾರ ನನ್ನ ಮಗಳ 100 ರೂಪಾಯಿ ಚಪ್ಪಲ್ ಮೇಲೆ ಇವ್ರ ಮನ್ಯಾಗ ಜಲ್ಮ ತಗದ ಆಕಿ ಮದ್ವಿ ಆದಂದ್ರೆ ಇನ್ನತಕ್ಕ ಒಂದು ಯಾವ್ದು ಸಣ್ಣ ವಸ್ತು ಸಕಟ್ ಕೊನಿಸ್ಕೊಟ್ಟಿಲ್ರಿ ಆಕಿಗೆ ಎಲ್ಲ ನಾವ ಕೊನಿಸ್ಕೊಟ್ಟವ್ರಿ ಮತ್ತೆ
ಘಟನೆ ಬಳಿಕ ಪೊಲೀಸರು ಪತಿ ಅಭಿಷೇಕ್ ಮತ್ತು ಅವರ ತಂದೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಪ್ರಕರಣ ಕುರಿತು ಪೊಲೀಸರು ಮುಂದಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.